ಕಳೆದ 15 ವರ್ಷಗಳಿಂದ ಈ ಒಂದು ಮೊರಾರ್ಜಿ ಶಾಲೆಗೆ ಜಾಗ ಮೀಸಲಿಟ್ಟರು ಕೂಡ ಶಾಲೆಯ ಕಟ್ಟಡ ಆಗ್ತಾ ಇಲ್ಲ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಲಘಟ್ಟ ಮಾಗಣಿಯ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ಲ್ಯಾಂಡ್ನ ಬಳಿ ಇದ್ದೇವೆ. 2012ರಲ್ಲಿ ಈ ಜಾಗ ಈ ಒಂದು ಸರ್ಕಾರಿ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಕಾಲಘಟ್ಟ ಆ ಹೆಸರಲ್ಲಿ ಪಹಣಿ ಕೂಡ ಆಗ್ತದೆ. ಆದರೆ ಕಳೆದ 15 ವರ್ಷದಿಂದ ಇವತ್ತಿಗೂ ಕೂಡ ಇಲ್ಲಿ ಆ ಮೊರಾರ್ಜಿ ಶಾಲೆಯ ಕಟ್ಟಡ ಆಗದೇ ಇರತಕ್ಕಂಥದ್ದು ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ನಡೀತಾ ಇರತಕ್ಕಂಥದ್ದು ದುರಂತ. ಒಂದು ಕಡೆ ಜಾಗ ಇಲ್ಲ ಅಂತೇಳಿ ಹಲವಾರು ಬಾರಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮನವಿಗಳು ತಿರಸ್ಕಾರ ಆಗಿ ಬರ್ತವೆ. ಆದರೆ ಇಲ್ಲಿ ಇಷ್ಟು 9 ಎಕರೆ 85 ಸೆಂಟ್ಸ್ನಷ್ಟು ಜಾಗ ಇದ್ದರೂ ಕೂಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಇಲ್ಲಿ ರಾಜಕೀಯ ಹಿತಾಸಕ್ತಿ ಅಡ್ಡಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಂತಿರ್ತಕ್ಕಂಥ ಜನ ಯಾರೋ ರೈತರು ಏನಿದ್ದಾರೆ, ನಮಗೆ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಕೊಡಿ ಅಥವಾ ನಮ್ಮ ಫಸಲಿಗೆ ಬೆಳೆಯನ್ನು ಕೊಡಿ ಅಂತೇಳಿ ಕೇಳಲಿಕ್ಕೆ ನಿಂತಿರತಕ್ಕಂಥದ್ದಲ್ಲ. ನಮ್ಮೂರಲ್ಲಿ ಮಂಜೂರಾದಂತಹ ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಮೊರಾರ್ಜಿ ಶಾಲೆ, ಆ ಶಾಲೆಗೆ ಕಟ್ಟಡ ಆಗಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ನಿಂತಿರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ತಾ ಇರ್ತೀನಿ. ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದು. ಸರ್, ಯಾಕೆ ನಿರ್ಮಾಣ ಆಗಿಲ್ಲ, ಯಾಕೆ ಏನು ಸಮಸ್ಯೆ ಅಂತಂದ್ರೆ ಸರ್, ಕಳೆದ 15 ವರ್ಷದಿಂದ ಜಾಗ ಹಾಗೆ ಇರ್ತಕ್ಕಂಥದ್ದು ಯಾಕೆ ಸರ್? ಇಲ್ಲ, ನಿರ್ಮಾಣ ಆಗಿದೆ. 2ನೇ ತಾರೀಕು ಪೂಜೆ ಇತ್ತು, ಗುದ್ಲಿ ಪೂಜೆ. ಏನಾಗಿದೆ ಅಂದರೆ ನಿಮಗೆ ಮಾಡಿಕೊಡ್ತೀವಿ ಅನ್ನೋದಕ್ಕೆ ನಾವೆಲ್ಲ ಬ್ಯಾನರ್ ಗಿನ್ನರ್ ರೆಡಿ ಮಾಡಿಕೊಂಡು ಸನ್ಮಾನ್ಯ ಶ್ರೀ ಗವ್ಯಪ್ಪ ಸರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಬಂದ ಮೇಲೇನೂ ಆಗಿತ್ತು. ಈಗ ಇಲ್ಲ ಶಾಲೆ ಬೇಕು, ನಿಮಗೆ ಕಾರ್ಖಾನೆ ಬೇಕು ಅಂತ ಕೇಳ್ತವ್ರೆ. ನಮಗೆ ಶಾಲೆನೇ ಬೇಕು. ಯಾಕಂದರೆ ನಮ್ಮ ಮಕ್ಕಳು ಇಲ್ಲಿ ಇರೋಂಥದ್ದು ಬರೀ ಬಡವರು, ಬಡ ಜನ. ನಾವು ಗುಳೆ ಹೋಗ್ತಾಯಿದ್ದೀವಿ. ನಮ್ಮ ಮಕ್ಕಳಿಗೆ ಅನಾನುಕೂಲ ಆಗೋದು, ಇಲ್ಲಿ ವಿದ್ಯಾಭ್ಯಾಸ ಇಲ್ಲ. ಅದರಿಚ್ಚಿಗೆ ನಾವು ಶಾಲೆ ಬೇಕು ಅಂತ ಕೇಳ್ತಾಯಿದ್ದೀವಿ. ಕಾರ್ಖಾನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಕಾರ್ಖಾನೆ ಬೇಕು. ಆದರೆ ಬೇರೆ ಕಡೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಕಾರ್ಖಾನೆ. ಹಂಪಿ ಕಾರ್ಖಾನೆ ಅಂತ ಅದು ಆಗದೆ, ಅಪ್ರೂವಲ್ ಆಗದೆ, ಅದು ಅಲ್ಲಿ ಮಾಡ್ಕೊಳ್ಳಿ. 80 ಎಕರೆ ಅದೇ, ಅಲ್ಲಿ ಮಾಡ್ಕೊಳ್ಳಿ. ನಮಗೇನು ಇಲ್ಲೇನೋ ಅವರು ದಾನವಾಗಿ ಕೊಟ್ಟರಲ್ಲ ಮನ್ಸೋಳ್ ರಾಮಣ್ಣ ಅಂತ, ಇದೇ ಜಾಗದಲ್ಲಿ ನಮಗೆ ಸ್ಕೂಲ್ ಆಗಲಿ. ಅದೇ ಸರ್, ನಾವು ನಾಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಂ ದುರ್ಗಪ್ಪ ಅಂತ ಸರ್. ಈ ವಿಷಯ ನಮ್ಮ ಗಮನಕ್ಕೆ ಬಂದು ತುಂಬ ವರ್ಷಗಳಾದವು. ಎಲ್ಲರೂ ಅರ್ಜಿನೂ ಕೊಟ್ಟರು, ಎಲ್ಲ ಮಾಡಿ ಶಾಲೆಗೆ ಅಂತಂದೇಳಿ ಮೊರಾರ್ಜಿ ದೇಸಾಯಿ ಶಾಲೆಗೆ ಅಂತ ಕಾಯ್ದಿರಿಸ್ತಕ್ಕಂಥ ಜಾಗದಲ್ಲಿ 9 ಎಕರೆ 85 ಸೆಂಟ್ಸ್ನಾಗೆ ಈಗ ನಮಗೆ ಸ್ಕೂಲು ಗ್ರಾಂಟ್ಸ್ ಆಗಿದೆ ಸರ್. ಸುಮಾರು 18 ಕೋಟಿ ರೂಪಾಯಿ ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಟೆಂಡರ್ ಹಾಕಿದ್ದಾರೆ ಶ್ರೀನಿವಾಸ್ ಪಿ ಅಂತ. ಅವರು ನಮಗೆ ಇದು ಸ್ಕೂಲ್ ಕೂಡ, ಈ ಸ್ಕೂಲ್ ಏನಿದೆ ಅಲ್ಲ, ಈ ಸ್ಕೂಲು ಸಂಕ್ಲಾಪುರದ ಹತ್ರ ಬಾಡಿಗೆ ರೂಮಲ್ಲಿ ನಡೀತಾ ಇದೆ ಸುಮಾರು 12 ವರ್ಷದಿಂದ. ಅವರು ಫೋನ್ ಮಾಡಿ ನಮಗೆ, ಅಧ್ಯಕ್ಷರಿದ್ರಿ ನೀವು, ನಿಮ್ಮ ಅಧ್ಯಕ್ಷತೆಯಲ್ಲೇ ಇದೆಲ್ಲ ನಡಿಬೇಕು ಭೂಮಿ ಪೂಜೆ, ನೀವು ಯಾವುದೇ ಕಾರಣಕ್ಕೆ 2ನೇ ತಾರೀಕಿಗೆಲ್ಲ ರೆಡಿ ಮಾಡ್ಕ್ಯಾರ್ರಿ ಅಂತ ನಮಗೊಂದು ಫೋನ್ ಕರೆ ಬಂತು ಸರ್ MLA ಆಫೀಸ್ಲಿದ್ದ. ನಾವೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಕುಂತಂಥ ಸಂದರ್ಭದಲ್ಲಿ ಮತ್ತೆ ಕಾರಣಾಂತರದಿಂದ ಮುಂದಕ್ಕೆ ಹೋಗೈತ್ರಿ, ಅದನ್ನ ಪೋಸ್ಟ್ ಮಾಡಿದ್ದೀವಿ ಈ ವಿಷಯ ಅಂತ ಹೇಳಿದರು. ಆಗ ಗೊತ್ತಾದ ಮೇಲೆ ನಾವೆಲ್ಲ ಜನ ಹೋಗಿ, ಕಾಳಗಟ್ಟದವರು ನಾವು ಎಲ್ಲ ಸೇರಿ ಅಲ್ಲಿ ಓದ್ತಕ್ಕಂಥ ಪೇರೆಂಟ್ಸ್ ಎಲ್ಲ ಹೋಗಿ ಮಾನ್ಯ ಶಾಸಕರ ಮನೆಗೆ ನಿನ್ನೆ ಹೋಗಿದ್ದೀವಿ ನಾವು. ನಿನ್ನೆ ಹೋದಾಗ ಅವರು ನಮ್ಮಲ್ಲಿ ಒಂದು ಪ್ರಶ್ನೆ ಇಟ್ಟರು, ಸರ್ ನಮಗೆ ಸ್ಕೂಲ್ ಮಾಡಿಕೊಡ್ರಿ ಸರ್ ಅಂತ ನಾವು ಪ್ರಶ್ನೆ ಕೇಳಿದಾಗ ನನ್ನ ಕೇಳಿದ್ರು, ಸರ್ ನೀನು ಸ್ಕೂಲ್ ಬೇಕೋ ಕಾರ್ಖಾನೆ ಬೇಕಪ್ಪ ಅಂತ ಕೇಳಿದ್ರು ಸರ್. ಸರ್ ನಾನು ಕಾರ್ಖಾನೆ ಬೇಡ ಅಂತ ಹೇಳೋಷ್ಟು ದೊಡ್ಡವನಲ್ಲ ಸರ್, ಆದರೆ ಸ್ಕೂಲ್ ಭೂಮಿ ಸ್ಕೂಲ್ಗಾಗೆ ದಾನವಾಗಿ ಕೊಟ್ಟಿದ್ದಾರೆ, ಅದನ್ನ ಸ್ಕೂಲ್ಗಾಗೆ ಬಳಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್, ಅಷ್ಟೇ. ನಾನೊಂದು ಪಂಚಾಯತಿ ಅಧ್ಯಕ್ಷನಾಗಿ ಜನ ಬಂದು ನಮ್ಮ ಮನೆಯಲ್ಲೆಲ್ಲ ಕೇಳಿದ್ರು ಕುಂತ್ಕೊಂಡು, ಅದಕ್ಕೆ ನಾವು ಕರ್ಕೊಂಬಂದೀವಿ ಸರ್ ಅಂತ ಹೇಳಿದ್ವಿ. ಹೇಳಿದಾಗ ಅವರು, ಅಲ್ಲ ನಿಮ್ಗೆ ಯಾವ್ದು ಬೇಕು ಡಿಸೈಡ್ ಮಾಡಿರಿ ಅಂತ ಹೇಳಿದ್ರು ಸರ್. ಹೇಳಿದಾಗ ನಾನು ಅವರಿಗೆ ಆಯಿತು ಸರ್, ನಾವು ಏನನ್ನೋದು ನಮಗೆ ಗೊತ್ತಾದ ಮೇಲೆ ಹೇಳ್ತೀವಿ ಅಂತ ಹೇಳಿದ್ವಿ ಸರ್. ಹೇಳಿದಾಗ ನಿನ್ನೆ ಎಲ್ಲ ನಾನು ಮಾಹಿತಿ ಕಲೆ ಹಾಕಿದ ಪ್ರಕಾರ ಸ್ಕೂಲ್ಗಾಗೆ ಅವರು ಮನಸ್ಸಲ್ಲಿ ದೊಡ್ಡರಾಮಣ್ಣ ಅವರು ಫ್ಯಾಮಿಲಿಯರೇನು ಕೊಟ್ಟಾರಲ್ಲ, ಅದು ಸ್ಕೂಲ್ಗೆ ಆಗಬೇಕು. ಆಮೇಲೆ ಇದಲ್ದೇ ಅವ್ರು ಕೇಳಿದಂಗೆ ಹಂಪಿ ಶುಗರ್ಸ್ ಅಂತ ಏನಿದೆ ಅಲ್ಲ, ಅದು 85 ಎಕರ್ಸ್ ಅದನ್ನು ಗೌರ್ಮೆಂಟ್ಲಿಂದ ಆದೇಶ ಆಗಿದೆ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅವ್ರು ಕಟ್ಕೊಂಡ್ಲಿ. ಅದಲ್ದೇ ನಮ್ಮದು ಹಂಪಿ ಯುನೆಸ್ಕೋ ಬರ್ತೈತಿ, ಇಲ್ಲೆಲ್ಲ ಝೋನು ವಿಷಯ ಇರೋದ ಕಾರಣ ಇಲ್ಲಿ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಂಡಿದ್ದೀವಿ. ಶಾಲಾ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಇದಿಷ್ಟು ಊರಿನ ಗ್ರಾಮಸ್ಥರ ಮಾತುಗಳು. ಎಲ್ಲೋ ಒಂದು ಕಡೆ ಊರಿನ ಗ್ರಾಮಸ್ಥರು ಕಾರ್ಖಾನೆಗಳು ಬೇಕು ಅಂದರೆ ನಾ ಮುಂದು ನೀ ಮುಂದು ಅಂತೇಳಿ ಕೆಲವು ಕಡೆ ಇರ್ತಾರೆ. ಆದರೆ ಶಾಲೆ ಜಾಗದಲ್ಲಿ ನಮಗೆ ಶಾಲೆ ಬೇಕು, ಕಾರ್ಖಾನೆ ನಾವು ಬೇಡ ಅಂತ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಳೆದ 15 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರ್ತಕ್ಕಂತಹ ಈ ಶಾಲಾ ಕಟ್ಟಡ ಕಾಮಗಾರಿಯ ಉದ್ಘಾಟನಾ ಕಟ್ಟಡ ಶಂಕುಸ್ಥಾಪನೆ ಆಗ್ತದ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಬಡ ಮಕ್ಕಳು ಇಲ್ಲಿ ಓದಲಿಕ್ಕೆ ಈ ಜಾಗದಲ್ಲಿ ಶಾಲೆನೇ ಆಗಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಳೆದ 15 ವರ್ಷಗಳಿಂದ ಈ ಒಂದು ಮೊರಾರ್ಜಿ ಶಾಲೆಗೆ
ಜಾಗ ಮೀಸಲಿಟ್ಟರು ಕೂಡ ಶಾಲೆ ಕಟ್ಟಡ ಆಗ್ತಾ ಇಲ್ಲ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಲಘಟ್ಟ ಮಾಗಣಿಯ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ಲ್ಯಾಂಡ್ನ ಬಳಿ ಇದ್ದೇವೆ. 2012ರಲ್ಲಿ ಈ ಜಾಗ ಈ ಒಂದು ಸರ್ಕಾರಿ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಕಾಲಘಟ್ಟ ಆ ಹೆಸರಲ್ಲಿ ಪಹಣಿ ಕೂಡ ಆಗ್ತದೆ. ಆದರೆ ಕಳೆದ 15 ವರ್ಷದಿಂದ ಇವತ್ತಿಗೂ ಕೂಡ ಇಲ್ಲಿ ಆ ಮೊರಾರ್ಜಿ ಶಾಲೆಯ ಕಟ್ಟಡ ಆಗದೇ ಇರತಕ್ಕಂಥದ್ದು ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ನಡೀತಾ ಇರತಕ್ಕಂಥದ್ದು ದುರಂತ. ಒಂದು ಕಡೆ ಜಾಗ ಇಲ್ಲ ಅಂತೇಳಿ ಹಲವಾರು ಬಾರಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮನವಿಗಳು ತಿರಸ್ಕಾರ ಆಗಿ ಬರ್ತವೆ. ಆದರೆ ಇಲ್ಲಿ ಇಷ್ಟು 9 ಎಕರೆ 85 ಸೆಂಟ್ಸ್ನಷ್ಟು ಜಾಗ ಇದ್ದರೂ ಕೂಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಇಲ್ಲಿ ರಾಜಕೀಯ ಹಿತಾಸಕ್ತಿ ಅಡ್ಡಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಂತಿರ್ತಕ್ಕಂಥ ಜನ ಯಾರೋ ರೈತರು ಏನಿದ್ದಾರೆ, ನಮಗೆ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಕೊಡಿ ಅಥವಾ ನಮ್ಮ ಫಸಲಿಗೆ ಬೆಳೆಯನ್ನು ಕೊಡಿ ಅಂತೇಳಿ ಕೇಳಲಿಕ್ಕೆ ನಿಂತಿರತಕ್ಕಂಥದ್ದಲ್ಲ. ನಮ್ಮೂರಲ್ಲಿ ಮಂಜೂರಾದಂತಹ ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಮೊರಾರ್ಜಿ ಶಾಲೆ, ಆ ಶಾಲೆಗೆ ಕಟ್ಟಡ ಆಗಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ನಿಂತಿರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ತಾ ಇರ್ತೀನಿ. ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದು. ಸರ್, ಯಾಕೆ ನಿರ್ಮಾಣ ಆಗಿಲ್ಲ, ಯಾಕೆ ಏನು ಸಮಸ್ಯೆ ಅಂತಿದೆ ಸರ್? ಕಳೆದ 15 ವರ್ಷದಿಂದ ಜಾಗ ಹಾಗೆ ಇರ್ತಕ್ಕಂಥದ್ದು ಯಾಕೆ ಸರ್? ಇಲ್ಲ, ನಿರ್ಮಾಣ ಆಗಿದೆ. 2ನೇ ತಾರೀಕು ಪೂಜೆ ಇತ್ತು, ಗುದ್ಲಿ ಪೂಜೆ. ಏನಾಗಿದೆ ಅಂದರೆ ನಿಮಗೆ ಮಾಡ್ಕೊಡ್ತೀವಿ ಅನ್ನೋದಕ್ಕೆ ನಾವೆಲ್ಲ ಬ್ಯಾನರ್ ಗಿನ್ನರ್ ರೆಡಿ ಮಾಡಿಕೊಂಡು ಸನ್ಮಾನ್ಯ ಶ್ರೀ ಗವ್ಯಪ್ಪ ಸರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಬಂದ ಮೇಲೇನೂ ಆಗಿತ್ತು. ಈಗ ಇಲ್ಲ ಶಾಲೆ ಬೇಕು, ನಿಮಗೆ ಕಾರ್ಖಾನೆ ಬೇಕು ಅಂತ ಕೇಳ್ತವ್ರೆ. ನಮಗೆ ಶಾಲೆನೇ ಬೇಕು. ಯಾಕಂದರೆ ನಮ್ಮ ಮಕ್ಕಳು ಇಲ್ಲಿ ಇರೋಂಥದ್ದು ಬರೀ ಬಡವರು, ಬಡ ಜನ. ನಾವು ಗುಳೆ ಹೋಗ್ತಾಯಿದ್ದೀವಿ, ನಮ್ಮ ಮಕ್ಕಳಿಗೆ ಅನಾನುಕೂಲ ಆಗಿದೆ, ಇಲ್ಲಿ ವಿದ್ಯಾಭ್ಯಾಸ ಇಲ್ಲ. ಅದರಿಚ್ಚಿಗೆ ನಾವು ಶಾಲೆ ಬೇಕು ಅಂತ ಕೇಳ್ತಾಯಿದ್ದೀವಿ. ಕಾರ್ಖಾನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಕಾರ್ಖಾನೆ ಬೇಕು. ಆದರೆ ಬೇರೆ ಕಡೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಕಾರ್ಖಾನೆ. ಹಂಪಿ ಕಾರ್ಖಾನೆ ಅಂತ ಅದು ಆಗದೆ, ಅಪ್ರೂವಲ್ ಆಗದೆ, ಅದು ಅಲ್ಲಿ ಮಾಡ್ಕೊಳ್ಳಿ. 80 ಎಕರೆ ಅದೇ, ಅಲ್ಲಿ ಮಾಡ್ಕೊಳ್ಳಿ. ನಮಗೇನು ಇಲ್ಲೇನೋ ಅವರು ದಾನವಾಗಿ ಕೊಟ್ಟರಲ್ಲ ಮನ್ಸೋಳ್ ರಾಮಣ್ಣ ಅಂತ, ಇದೇ ಜಾಗದಲ್ಲಿ ನಮಗೆ ಸ್ಕೂಲ್ ಆಗಲಿ. ಹೇಳ್ತೀರಿ? ಅದೇ ಸರ್, ನಾವು ನಾಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಂ ದುರ್ಗಪ್ಪ ಅಂತ ಸರ್. ಈ ವಿಷಯ ನಮ್ಮ ಗಮನಕ್ಕೆ ಬಂದು ತುಂಬ ವರ್ಷಗಳಾದವು. ಎಲ್ಲರೂ ಅರ್ಜಿನೂ ಕೊಟ್ಟರು, ಎಲ್ಲ ಮಾಡಿ ಶಾಲೆಗೆ ಅಂತಂದೇಳಿ ಮೊರಾರ್ಜಿ ದೇಸಾಯಿ ಶಾಲೆಗೆ ಅಂತ ಕಾಯ್ದಿರಿಸ್ತಕ್ಕಂಥ ಜಾಗದಲ್ಲಿ 9 ಎಕರೆ 85 ಸೆಂಟ್ಸ್ನಾಗೆ ಈಗ ನಮಗೆ ಸ್ಕೂಲು ಗ್ರಾಂಟ್ಸ್ ಆಗಿದೆ ಸರ್. ಸುಮಾರು 18 ಕೋಟಿ ರೂಪಾಯಿ ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಟೆಂಡರ್ ಹಾಕಿದ್ದಾರೆ ಶ್ರೀನಿವಾಸ್ ಪಿ ಅಂತ. ಅವರು ನಮಗೆ ಇದು ಸ್ಕೂಲ್ ಕೂಡ, ಈ ಸ್ಕೂಲ್ ಏನಿದೆ ಅಲ್ಲ, ಈ ಸ್ಕೂಲು ಸಂಕ್ಲಾಪುರದ ಹತ್ರ ಬಾಡಿಗೆ ರೂಮಲ್ಲಿ ನಡೀತಾ ಇದೆ ಸುಮಾರು 12 ವರ್ಷದಿಂದ. ಅವರು ಫೋನ್ ಮಾಡಿ ನಮಗೆ, ಅಧ್ಯಕ್ಷರಿದ್ರಿ ನೀವು, ನಿಮ್ಮ ಅಧ್ಯಕ್ಷತೆಯಲ್ಲೇ ಇದೆಲ್ಲ ನಡಿಬೇಕು ಭೂಮಿ ಪೂಜೆ, ನೀವು ಯಾವುದೇ ಕಾರಣಕ್ಕೆ 2ನೇ ತಾರೀಕಿಗೆಲ್ಲ ರೆಡಿ ಮಾಡ್ಕ್ಯಾರ್ರಿ ಅಂತ ನಮಗೊಂದು ಫೋನ್ ಕರೆ ಬಂತು ಸರ್ MLA ಆಫೀಸ್ಲಿದ್ದ. ನಾವೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಕುಂತಂಥ ಸಂದರ್ಭದಲ್ಲಿ ಮತ್ತೆ ಕಾರಣಾಂತರದಿಂದ ಮುಂದಕ್ಕೆ ಹೋಗೈತ್ರಿ, ಅದನ್ನ ಪೋಸ್ಟ್ ಮಾಡಿದ್ದೀವಿ ಈ ವಿಷಯ ಅಂತ ಹೇಳಿದರು. ಆಗ ಗೊತ್ತಾದ ಮೇಲೆ ನಾವೆಲ್ಲ ಜನ ಹೋಗಿ, ಕಾಳಘಟ್ಟದವರು ನಾವು ಎಲ್ಲ ಸೇರಿ ಅಲ್ಲಿ ಓದ್ತಕ್ಕಂಥ ಪೇರೆಂಟ್ಸ್ ಎಲ್ಲ ಹೋಗಿ ಮಾನ್ಯ ಶಾಸಕರ ಮನೆಗೆ ನಿನ್ನೆ ಹೋಗಿದ್ದೀವಿ ನಾವು. ನಿನ್ನೆ ಹೋದಾಗ ಅವರು ನಮ್ಮಲ್ಲಿ ಒಂದು ಪ್ರಶ್ನೆ ಇಟ್ಟರು, ಸರ್ ನಮಗೆ ಸ್ಕೂಲ್ ಮಾಡಿಕೊಡ್ರಿ ಸರ್ ಅಂತ ನಾವು ಪ್ರಶ್ನೆ ಕೇಳಿದಾಗ ನನ್ನ ಕೇಳಿದ್ರು, ಸರ್ ನೀನು ಸ್ಕೂಲ್ ಬೇಕೋ ಕಾರ್ಖಾನೆ ಬೇಕಪ್ಪ ಅಂತ ಕೇಳಿದ್ರು ಸರ್. ಸರ್ ನಾನು ಕಾರ್ಖಾನೆ ಬೇಡ ಅಂತ ಹೇಳೋಷ್ಟು ದೊಡ್ಡವನಲ್ಲ ಸರ್, ಆದರೆ ಸ್ಕೂಲ್ ಭೂಮಿ ಸ್ಕೂಲ್ಗಾಗೆ ದಾನವಾಗಿ ಕೊಟ್ಟಿದ್ದಾರೆ, ಅದನ್ನ ಸ್ಕೂಲ್ಗಾಗೆ ಬಳಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್, ಅಷ್ಟೇ. ನಾನೊಂದು ಪಂಚಾಯತಿ ಅಧ್ಯಕ್ಷನಾಗಿ ಜನ ಬಂದು ನಮ್ಮ ಮನೆಯಲ್ಲೆಲ್ಲ ಕೇಳಿದ್ರು ಕುಂತ್ಕೊಂಡು, ಅದಕ್ಕೆ ನಾವು ಕರ್ಕೊಂಬಂದೀವಿ ಸರ್ ಅಂತ ಹೇಳಿದ್ವಿ. ಹೇಳಿದಾಗ ಅವರು, ಅಲ್ಲ ನಿಮ್ಗೆ ಯಾವ್ದು ಬೇಕು ಡಿಸೈಡ್ ಮಾಡಿರಿ ಅಂತ ಹೇಳಿದ್ರು ಸರ್. ಹೇಳಿದಾಗ ನಾನು ಅವ್ರಿಗೆ ಆಯಿತು ಸರ್, ನಾವು ಏನನ್ನೋದು ನಮಗೆ ಗೊತ್ತಾದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ವಿ ಸರ್. ಹೇಳಿದಾಗ ನಿನ್ನೆ ಎಲ್ಲ ನಾನು ಮಾಹಿತಿ ಕಲೆ ಹಾಕಿದ ಪ್ರಕಾರ ಸ್ಕೂಲ್ಗಾಗಿ ಅವರು ಮನಸ್ಸಲ್ಲಿ ದೊಡ್ಡರಾಮಣ್ಣವ್ರ ಫ್ಯಾಮಿಲಿಯರೇನು ಕೊಟ್ಟಾರಲ್ಲ, ಅದು ಸ್ಕೂಲ್ಗೆ ಆಗಬೇಕು. ಆಮೇಲೆ ಇದಲ್ದೇ ಅವ್ರು ಕೇಳಿದಂಗೆ ಹಂಪಿ ಶುಗರ್ಸ್ ಅಂತ ಏನಿದೆ ಅಲ್ಲ, ಅದು 85 ಎಕರ್ಸ್ ಅದನ್ನು ಗೌರ್ಮೆಂಟ್ಲಿಂದ ಆದೇಶ ಆಗಿದೆ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅವ್ರು ಕಟ್ಕೊಂಡ್ಲಿ. ಅದಲ್ದೇ ನಮ್ಮದು ಹಂಪಿ ಯುನೆಸ್ಕೋ ಬರ್ತೈತಿ, ಇಲ್ಲೆಲ್ಲ ಝೋನು ವಿಷಯ ಇರೋದ ಕಾರಣ ಇಲ್ಲಿ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ, ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಂಡಿದ್ದೀವಿ. ಶಾಲಾ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಇದಿಷ್ಟು ಊರಿನ ಗ್ರಾಮಸ್ಥರ ಮಾತುಗಳು. ಎಲ್ಲೋ ಒಂದು ಕಡೆ ಊರಿನ ಗ್ರಾಮಸ್ಥರು ಕಾರ್ಖಾನೆಗಳು ಬೇಕು ಅಂದರೆ ನಾ ಮುಂದು ನೀ ಮುಂದು ಅಂತೇಳಿ ಕೆಲವು ಕಡೆ ಇರ್ತಾರೆ. ಆದರೆ ಶಾಲೆ ಜಾಗದಲ್ಲಿ ನಮಗೆ ಶಾಲೆ ಬೇಕು, ಕಾರ್ಖಾನೆ ನಾವು ಬೇಡ ಅಂತ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಳೆದ 15 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರ್ತಕ್ಕಂತಹ ಈ ಶಾಲಾ ಕಟ್ಟಡ ಕಾಮಗಾರಿಯ ಉದ್ಘಾಟನಾ ಕಟ್ಟಡ ಶಂಕುಸ್ಥಾಪನೆ ಆಗ್ತದ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಬಡ ಮಕ್ಕಳು ಇಲ್ಲಿ ಓದಲಿಕ್ಕೆ ಈ ಜಾಗದಲ್ಲಿ ಶಾಲೆನೇ ಆಗಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.